ಮಧುಜಾಲ ಪ್ರಕರಣಕ್ಕೆ ಸಿಕ್ತು ಬಿಗ್ ಟ್ವಿಸ್ಟ್. ಗೃಹ ಸಚಿವರಿಗೆ ದೂರು ನೀಡಿದಂತಹ ಸಚಿವ ರಾಜಣ್ಣ 3 ಪುಟಗಳ ದೂರು ಸಲ್ಲಿಕೆ ಮಾಡಿದ ಸಹಕಾರ ಸಚಿವ. ಒಂದು ಹುಡುಗಿ ಹಾಗೂ ಯುವಕನ ಮೇಲೆ ದೂರು ಸಲ್ಲಿಕೆ. ಎನ್ ರಾಜಣ್ಣ ದೂರಿನ ಮೇರೆಗೆ ಎಫ್ಐಆರ್ ದಾಖಲೆ ಆಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಭಾಗಿಯಾದವರಿಗೆ ನೋಟಿಸ್. ನೆಲಮಂಗಲ ಸಿದ್ಧಾರ್ಥ ಕಾಲೇಜಿನಲ್ಲಿ ದೂರು ಸಲ್ಲಿಕೆ. 5 ದಿನಗಳ ಬಳಿಕ ದೂರು ಸಲ್ಲಿಕೆ ಮಾಡಿರುವಂತಹ ರಾಜು ಸೆಷನ್ನಲ್ಲಿ ಒಂದು ವಿಚಾರ ಭಾರೀ ಸದ್ದನ್ನ ಮಾಡಿತ್ತು. ಅದು ಹನಿ ಟ್ರ್ಯಾಪ್ ವಿಚಾರ. ಹನಿ ಟ್ರ್ಯಾಪ್ ನಡೀತಾ ಇದೆ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದವರ ಮೇಲೂ ಕೂಡ ಹನಿ ಟ್ರ್ಯಾಪ್ ನಡೀತಾ ಇದೆ ಎನ್ನುವಂತಹ ವಿಚಾರವನ್ನ ಸಚಿವರಾಗಿರುವಂತಹ ರಾಜಣ್ಣ ಅವರು ಮಾತನಾಡಿದ್ರು. ಈ ಒಂದು ಕಾರಣಕ್ಕೆ ಸೆಷನ್ನಲ್ಲಿ ಗಲಾಟೆಗಳೇ ಆಯ್ತು. ಆ ಒಂದು ಗಲಾಟೆಗೆ ಉತ್ತರವನ್ನು ಕೊಡೋ ಒಂದು ಸವಾಲನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಿದ್ರು. ಗೃಹ ಸಚಿವರು ನೀವು ಮೊದಲು ಕಂಪ್ಲೇಂಟ್ ಕೊಡಿ ಎನ್ನುವಂತಹ ಮಾತನ್ನ ಆಡಿದ್ರು. ಈಗ ಸಚಿವ ರಾಜಣ್ಣ ಅವರು ಗೃಹ ಸಚಿವರಿಗೆ ದೂರನ್ನ ನೀಡಿದ್ದಾರೆ. 3 ಪುಟಗಳ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಸಹಕಾರ ಸಚಿವ ರಾಜಣ್ಣ. ಒಂದು ಹುಡುಗಿ ಹಾಗೂ ಯುವಕನ ಮೇಲೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಎನ್ ರಾಜಣ್ಣ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಭಾಗಿಯಾದವರಿಗೆ ನೋಟಿಸ್. ನೆಲಮಂಗಲ ಸಿದ್ಧಾರ್ಥ ಕಾಲೇಜಿನಲ್ಲಿ ದೂರು ಸಲ್ಲಿಕೆ ಮಾಡಿದ್ದಾರೆ. 5 ದಿನಗಳ ಬಳಿಕ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಸಚಿವ ರಾಜಣ್ಣ. ಈಗ ಈ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಎಸ್, ಹನಿ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಈಗ ಮುಹೂರ್ತ ಕೂಡ ಬಂತು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಹನಿ ಟ್ರ್ಯಾಪ್ ವಿಚಾರವಾಗಿ ಆಲ್ಮೋಸ್ಟ್ ಆಲ್ ಎಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಸೆಷನ್ನಲ್ಲಿ ರಾಜಣ್ಣ ಅವರು ಮಾತನಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವರಿಗೆ ದೂರನ್ನ ನೀಡಿದ್ದಾರೆ ರಾಜಣ್ಣ ಅವರು. ಇಬ್ಬರ ಮೇಲೆ ದೂರನ್ನ ಕೊಟ್ಟಿದ್ದಾರೆ. 3 ಪುಟಗಳ ದೂರು ಸಲ್ಲಿಕೆ ಮಾಡಿರುವಂತಹ ರಾಜಣ್ಣ ಆ ದೂರಿನಲ್ಲಿ ಕ್ಲಿಯರ್ ಕಟ್ ಆಗಿ ಮಾತನಾಡ್ತಾರೆ. ಎಸ್, ಅವರ ಈ ಒಂದು ದೂರಿನ ಮೇರೆಗೆ ಈಗ ಎಫ್ಐಆರ್ ಕೂಡ ದಾಖಲೆಯಾಗಿದೆ. ಕಾದು ನೋಡಬೇಕು ಅದ್ಯಾರ ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೋ ಬೀಳ್ತಾರೆ ಅನ್ನುವಂಥದ್ದನ್ನ.